ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು. ಅವರು 2016ರಲ್ಲಿ ನಾನು ಮಂತ್ರಿಮಂಡಲ ರೀಸಫಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಎಸ್ ಮಲ್ಲಿಕಾರ್ಜುನ ಅವರನ್ನು ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮೈಕ್ ಕೇಳಿಸ್ತಾ ಇಲ್ವಾ? ಕೇಳ್ತದೆ. ಕೇಳಿಸ್ತಾ ಇದೆ. ಓಕೆ. ಎಸ್ ಮಲ್ಲಿಕಾರ್ಜುನ ಅವರು ಈಗ ನನ್ನ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾರೆ. ಅವರ ಕೊನೆಯ ಮಗ ಕೂಡ. ಅವರನ್ನು ಮಂತ್ರಿ ಮಾಡಿ ಅಂತೇಳಿ ಇವರು ರಾಜೀನಾಮೆ ಕೊಟ್ಟರು. ಬಹಳ ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಈ ಗಳಿಗೆವರೆಗೂ ಕೂಡ ಆಗಿದ್ದರು. ಅವರು 69ರಲ್ಲಿ ದಾವಣಗೆರೆಯಲ್ಲಿ ಪುರಸಭೆಯ ಸದಸ್ಯರಾಗಿ ಆಮೇಲೆ ಅದರ ಅಧ್ಯಕ್ಷರಾಗಿಯೂ ಕೂಡ ನಗರಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು. ತಮ್ಮ 63ನೇ ವಯಸ್ಸಿನಲ್ಲಿ ಶಾಸಕರಾದರು. 1994ರಲ್ಲಿ ಶಾಸಕರಾದರು. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 6 ಬಾರಿ. ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು. ಅವರು ಭಾಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು. ಇವತ್ತು ದಾವಣಗೆರೆಗೆ ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ದಾವಣಗೆರೆಯನ್ನು ವಿದ್ಯಾಕಾಶಿಯಾಗಿ ಮಾಡಿದರು. ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು, ಇತರ ಸಂಸ್ಥೆಗಳನ್ನು ತೆಗೆದು ಭಾಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆ, ಬಾಪೂಜಿ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅದು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ನಾವು ಮೇಟಿಯವ್ರದ್ದು ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ. ಅವರು ಸಿಟ್ಟಿಂಗ್ ಮೆಂಬರು. ಇವರು ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ. ಅವರೆಲ್ಲರಿಗೂ ಮೊದಲಿಂದಾನೇ ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ, ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು. ಈಗಲೇ ಅವ್ರಿಗೆ 95 ವರ್ಷ. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಭಾಳ ಗಟ್ಟಿ. ಅದನ್ನು ಅವರ ಇಡೀ ಜೀವನ ನಾವು ಒಂದು ಸರಿ ಮೆಲುಕು ಹಾಕ್ಕೊಂಡ್ರೆ, ಅವರು ಪ್ರಾರಂಭದಿಂದನೂ ಕೂಡ 1931 ಅವರ ಹುಟ್ಟಿದಂಥದ್ದು. ಅದಾದಮೇಲೆ ಶಾಮನೂರು ನಿಧನಕ್ಕೆ ಪರಿಷತ್ತಲ್ಲೂ ಸಂತಾಪ ಸೂಚಿಸಲಾಯಿತು. ಶಾಮನೂರು ಅವರನ್ನು ಸ್ಮರಿಸಿದರು ಭೋಜೇಗೌಡರು. ಶಾಮನೂರು ನಡೆದು ಬಂದಂತಹ ಹಾದಿಯನ್ನ ಇತರೆ ನಾಯಕರು ಕೂಡ ನೆನಪು ಮಾಡಿಕೊಂಡ್ರು. ಅವಕಾಶಕ್ಕಾಗಿ ಧನ್ಯವಾದಗಳು. ಶಾಮನೂರು ಶಿವಶಂಕರಪ್ಪನವರಂಥ ಹಿರಿಯ ಮತ್ಸಜ್ಜಿಯನ್ನು ಕಳ್ಕೊಂಡು ಇವತ್ತು ಇಡೀ ರಾಜ್ಯ ಬಡವಾಗಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಮತ್ತು ಸಭಾನಾಯಕರು ಮಾತಾಡಿದ್ದಾರೆ. ಇವರು
ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗಳ ಎರಡನೇ ಪುತ್ರ. ಆ್ಯಕ್ಚುಲಿ ಕಲ್ಲಪ್ಪನವರು ಬಿಜಾಪುರ ಭಾಗದವರು, ಇವ್ರ ತಂದೆ. ಸಾವಿತ್ರಮ್ಮ ರಾಣಿಬೆನ್ನೂರು ಗೌಡಮ್ಮನ ತಂದೆಯಿಂದ ಬಂದವರು. ಅವರಿಗೆ ಹುಟ್ಟಿದ ಎರಡನೇ ಮಗ. ಕಲ್ಲಪ್ಪನವರು ತಂದೆಯವರು ವ್ಯಾಪಾರ ಅತ್ಯಂತ ಭಾಳ ಬಡ ಕುಟುಂಬ. ಕಿರಾಣಿ ಅಂಗಡಿಯೊಂದಿಗೆ ಅವರ ವ್ಯಾಪಾರ ಪ್ರಾರಂಭ ಆಗಿ ಮೊದಲನೇ ಮಗ ಈ ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಅವರ ಒಡನಾಡಿಗಳು ಹೇಳಿದರು, ಅವರು ನನಗೆ ಸ್ವಲ್ಪ ಹತ್ತಿರದ ಸಂಬಂಧ, ಬೀರೂರು ಮತ್ತು ದಾವಣಗೆರೆ ಎರಡು ಒಟ್ಟಿಗೆ ಸಂಬಂಧ. ಶಾಮನೂರ ಶಿವಶಂಕರಪ್ಪನವರ ಮಿಸಸ್ಸು ಪತ್ನಿ ಮತ್ತು ನಮ್ಮ ಡಿ ಎಚ್ ರುದ್ರಪ್ಪನವರ ಪತ್ನಿ, ಇವರು ಅಕ್ಕ ತಂಗಿಯರು. ಡಿ ಎಚ್ ರುದ್ರಪ್ಪನವರು ಶಾಸಕರಾದಂಥವ್ರು, 64ರಲ್ಲೇ ಶಾಸಕರಾದವರು ಬೀರೂರಿನಲ್ಲಿ. ಖಾದಿ ಬೋರ್ಡ್ ಅಧ್ಯಕ್ಷರು ಕೂಡ ಆಗಿದ್ದರು ಅವರು. ಆ ಸಂಬಂಧದಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದಿನ ಮನೇಲೇ ಇರ್ತಾ ಇರಲಿಲ್ಲ ಅಂತ. ಶಾಮನೂರು ಶಿವಶಂಕರವರು ಎಲ್ಲೋ ಅಲಿಯಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ರು. ಭಾಳ ದೇಶಾಂತರ ಸುತ್ತ ಅಂತ ಅಭ್ಯಾಸ ಆವಾಗಲೇ ಅವರಿಗೆ. ಜೊತೆಯಲ್ಲಿ ಅವ್ರ ವಿದ್ಯಾಭ್ಯಾಸನೂ ಕೂಡ ಅಷ್ಟೊಂದು ಉತ್ತಮವಾಗಿ ವಿದ್ಯಾಭ್ಯಾಸನೂ ಕೂಡ ಆಗಲಿಲ್ಲ. SLC ಆಗಿದ ತಕ್ಷಣ PUCಗೆ ಅವರಿಗೆ ನಾವು ಹೇಳ್ತೇವೆ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಅಂತ. ಆ ರೀತಿಯಲ್ಲಿ ಬುದ್ಧಿಶಕ್ತಿಯಲ್ಲಿ ಭಾಳ ಜ್ಞಾನಾರ್ಜನೆಯಲ್ಲಿ ಶಾಮನೂರು ಶಿಕ್ಷಕನವರು ಭಾಳ ಇದ್ದರು ಪ್ರಾರಂಭದ ದಿನಗಳಲ್ಲಿ. ಅವರು ಯಾವಾಗಲೂ ಹೇಳೋರು, ನಮ್ಮ ತಂದೆಯವರು 83ರಲ್ಲಿ ಶಾಸಕರಿದ್ದರು. ಆ ಸಂದರ್ಭದಲ್ಲಿ ಈ ದೊಡ್ಡ ಮನೆ DMK ಅಂತೇಳಿ ನಮ್ಮ ಬೀರೂರಿನಲ್ಲಿ ಕರೀತೀವಿ. DMK ಅಂದರೆ ದೊಡ್ಡ ಮನೆ ಫ್ಯಾಮಿಲಿ, ಮಾರ್ಗದ ಫ್ಯಾಮಿಲಿ, ಕೋಡಿಹಳ್ಳಿ ಫ್ಯಾಮಿಲಿ. ಈ DMK ದೊಡ್ಡ ಮನೆ ಫ್ಯಾಮಿಲಿಯಲ್ಲಿ ಮೊದಲು MLA ಆದರು 64ರಲ್ಲಿ. ನಂತರದಲ್ಲಿ ಮಾರ್ಗದ ಮಲ್ಲಪ್ಪನವರು ಆರೋಗ್ಯ ಸಚಿವರು ಆಗಿ ಕೆಲಸ ಮಾಡಿದ್ದಾರೆ ದೇವರಾಜ ಗೌರ್ಮೆಂಟಲ್ಲಿ, ಅವರಾದರು. ನಂತರದಲ್ಲಿ ಕೋಡಿಹಳ್ಳಿ ಫ್ಯಾಮಿಲಿ ಆದರು. ಅವ್ರು ಯಾವಾಗಲೂ ಭಾಳ ಸ್ನೇಹಜೀವಿ ಶಿವಶಂಕರಪ್ಪನವರು. ಅವರು ಪರ್ಸನಲ್ ಲೈಫ್ ಅಂತೂ ಅವರು ಭಾಳ ಓಪನ್ನಾಗಿ ನಮ್ಮ JH ಪಟೇಲ್ರು ಹೇಳ್ದಂಗೆ ಹೇಳೋರು. ಎಲ್ಲ ಕೂತಾಗ ಟೇಬಲ್ JH ಪಟೇಲ್ ವಿಧಾನಸೌಧದಲ್ಲಿ ಹೇಳೋರು, ಅವ್ರು ವಿಧಾನಸೌಧದಲ್ಲಿ ಹೇಳಿಲ್ಲ ಪಾಪ. ಎಲ್ಲ ಕೂತಾಗ ಕಾರ್ಡ್ ಟೇಬಲಲ್ಲಿ. ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ವಿವಿಧ ಮಠಾಧೀಶರು ಸಂತಾಪವನ್ನು ಸೂಚಿಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವರು ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಣ ಮುತ್ಸದಿಯೂ ಆಗಿದ್ದಂತಹ ಅವರು. ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಇರುವಂಥದ್ದು. ಅವರು ಯಾವುದೇ ಅಧಿಕಾರವನ್ನು ಬಯಸಿ ಹೋದಂತಹವರಲ್ಲ. ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ. ಇವತ್ತು ಅವರು ಕೇವಲ ರಾಜಕಾರಣ, ಸಾಮಾಜಿಕ ಅಷ್ಟೇ ಅಲ್ಲ, ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಅಖಿಲ ಕರ್ನಾಟಕ ಭಾರತ ಮಹಾ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಸಮಾಜ ಸಂಘಟನೆಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಅವರು ಅಜರಾಮರವಾಗಿರುವಂತಹ ಅವರ ಒಂದು ಅಂತಿಮ ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ನಾವು ಒಂದು ಬಾಕ್ಸ್ ತಂದಿದ್ದೇನೆ, ಕೊಡ್ತೇವೆ. ಅವರ ಅಂತಿಮವಾಗಿ ನಾವು ಕೊಡಬೇಕಾಗಿರೋದೇ ಅದು ಅಂತಿಮವಾಗಿ ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಇವತ್ತು ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅವರು ಅಜಾತ ಶತ್ರು ಅಂತೇಳಿ ಎಲ್ಲರೂ ಕೂಡ ಅವರನ್ನು ಕೊಂಡಾಡ್ತಾ ಇದ್ದರು. ಅಂತ ಅಗಲಿದಂಥ ಶಾಮನೂರು ಶಿವಶಂಕರಪ್ಪನವರ ಪರಮ ಪವಿತ್ರ ಆತ್ಮಕ್ಕೆ ಭಗವಂತ
ಚಿರಶಾಂತಿಯನ್ನು ಅನುಗ್ರಹಿಸಲಿ ಮತ್ತು ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಹಿತೈಷಿಗಳಿಗೆ ಭಗವಂತ ಒಂದು ಸಾಂತ್ವನವನ್ನು ಶಾಂತಿಯನ್ನು ಅನುಗ್ರಹಿಸಲಿ ಅಂಥೇಳಿ ನಾವು ಬಯಸ್ತಾ ಇದ್ದೇವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇಂದು ಸಾಯಂಕಾಲ 6 ಗಂಟೆಗೆ ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ಖೇದವನಿಸ್ತಾ ಇದೆ. ದಾವಣಗೆರೆಯ ಶಿಲ್ಪಿ, ಕರ್ನಾಟಕದಲ್ಲಿ ಎಲ್ಲ ರೀತಿಯ ಗೌರವವನ್ನು ಪಡ್ಕೊಂಡಂಥ ಶಾಮನೂರು ಶಿವಶಂಕರಪ್ಪನವರು ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಶಿವಶಂಕರಪ್ಪನವರು ಒಬ್ಬ ವ್ಯಾಪಾರಿಗಳಾಗಿ, ಶಿಕ್ಷಣ ಪ್ರೇಮಿಗಳಾಗಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ದುಡಿದು ಅಷ್ಟೇ ಅಲ್ಲ, ರಾಜಕೀಯವಾಗಿ ತುಂಬ ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು. ಒಂದು ರೀತಿಯಲ್ಲಿ ಅಜ್ಞಾತ ಶತ್ರು ಆದಂಥವ್ರು. ಬಹುಶಃ ಶಿವಶಂಕರಪ್ಪನವರನ್ನು ದ್ವೇಷ ಮಾಡುವಂಥ ಜನ ಕರ್ನಾಟಕದಲ್ಲಿ